ರೈಲ್ವೆ ನೌಕರರಿಗೆ ಭರ್ಜರಿ ಬೋನಸ್ ನೀಡಿದ ಕೇಂದ್ರ ಸರ್ಕಾರ ಇತರ ಎಲ್ಲ ನೌಕರರಿಗೂ ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿ ನೀಡುವ ಸಾಧ್ಯತೆ ಕಂಡುಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ತುಟ್ಟಿ ಭತ್ಯೆಯನ್ನು ಶೇಕಡ 33ರಷ್ಟು ಹೆಚ್ಚಳಕ್ಕೆ ಅನುಮೋದನೆಯನ್ನು ನೀಡುವಂತ ಸಾಧ್ಯತೆ ಇದೆ. ಈ ಹೆಚ್ಚಳವು ಹಣದುಬ್ಬರದ ಪರಿಣಾಮಗಳನ್ನು ತಗ್ಗಿಸೋಕೆ ಮತ್ತು ನೌಕರರ ಜೀವನ ಮಟ್ಟ ಸುಧಾರಣೆಗೆ ಸಹಾಯ ಮಾಡುತ್ತೆ. ದೀಪಾವಳಿ ಹಬ್ಬದ ಸನಿಹದಲ್ಲಿ ಈ ಘೋಷಣೆಯನ್ನು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಈ ಬಾರಿ ಅಧಿಸೂಚನೆಯಲ್ಲಿ ಸ್ವಲ್ಪ ಕೇಂದ್ರ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ಹೊಂದಿದವರಿಗೆ ಬಹಳ ಮುಖ್ಯ ಆಗುತ್ತೆ. ಇದು ಅವರ ವೇತನ ಮತ್ತು ಪಿಂಚಣಿಯ ಅವಿಭಾಜ್ಯ ಅಂಗವಾಗಿದೆ. ಸರ್ಕಾರ ಪ್ರತಿ ವರ್ಷ ಜನವರಿ ಮತ್ತು ಜುಲೈನಲ್ಲಿ 2 ಬಾರಿ ಇದನ್ನು ಪರಿಷ್ಕರಣೆ ಮಾಡುತ್ತೆ. ಹಣದುಬ್ಬರದಿಂದ ಉಂಟಾಗಿರುವ ಬೆಲೆ ಏರಿಕೆಯನ್ನು ಸರಿದೂಗಿಸೋಕೆ ಈ ಹೆಚ್ಚಳ ಸಹಾಯ ಮಾಡುತ್ತೆ. ಮೋದಿ ಸರ್ಕಾರದಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ದಸರಾ ದೀಪಾವಳಿ ಗಿಫ್ಟ್ ನೀಡೋಕೆ ಕೇಂದ್ರ ಸರ್ಕಾರ ಈಗ ಮುಂದಾಗಿರುವಂಥದ್ದು.